ಓಂ ಶಂ ಶನೈಶ್ಚರಾಯ ನಮಃ. ತುಂಬ ದಿನದಿಂದ ಕಾಯ್ತಾ ಇರುವಂತಹ ಒಂದು ವಿಶೇಷವಾಗಿರುವಂತಹ ಒಂದು ಟ್ರಾನ್ಸಿಟ್ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಶನೈಶ್ಚರನ ಟ್ರಾನ್ಸಿಟ್ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು. ಶನಿ ಟ್ರಾನ್ಸಿಟ್ 7:30 ಸ್ಟಾರ್ಟ್ ಆಗ್ತಿದೆ. ಈಗ ಈ ಒಂದು ಮಾರ್ಚ್ 29ನೇ ತಾರೀಕುವರೆಗೂ ನಡೆಯುವಂತಹ ಶನೈಶ್ಚರನ ಟ್ರಾನ್ಸಿಟ್, ಗುರು ಟ್ರಾನ್ಸಿಟ್, ರಾಹುಕೇತು ಟ್ರಾನ್ಸಿಟ್ ಆಗೋವರೆಗೂ ಸಹ ತುಂಬ ಡೇಂಜರ್ ಆಗಿರುವಂತಹ ಸಮಯ ಅಂತಾನೆ ಹೇಳ್ಬೋದು. ಮೀನರಾಶಿಯಲ್ಲೇ ನಾವು 5ರಿಂದ 6 ಗ್ರಹಗಳ ಒಂದು ಸಂಯೋಗ ಕಾಣಬಹುದು. ಮೀನರಾಶಿಯವರಿಗೆ ವಿಶೇಷವಾಗಿ ಸ್ವಲ್ಪ ಡೇಂಜರ್ ಟೈಮ್ ಅಂತಾನೆ ಹೇಳ್ಬೋದು. ಶನೈಶ್ಚರನ ಎಂಟ್ರಿ ಇದೆ, ಮತ್ತೆ ಒಂದು ಸ್ವಲ್ಪ ದಿನ ಆದಮೇಲೆ ಸೂರ್ಯ ಪ್ರವೇಶ ಆಗುತ್ತೆ, ಮೀನ ಸಂಕ್ರಾಂತಿ ಆಗುತ್ತೆ, ಮತ್ತೆ ಅದರಿಂದ ಒಂದು ಸ್ವಲ್ಪ ದಿನಗಳಾದ್ಮೇಲೆ ಬೇರೆ ಬೇರೆ ಗ್ರಹಗಳ ಒಂದು ಸಂಯೋಗ ಆಗುತ್ತೆ. ಆಲ್ರೆಡಿ ರಾಹು ಇರುವಂಥದ್ದು ವಾಪಸ್ ಕುಂಭಕ್ಕೆ ಬರೋವರೆಗೂ ಸಹ ಈ ಒಂದು ಟ್ರಾನ್ಸಿಟ್ ಏನಿದೆ ಇದನ್ನ ನಾನೊಂದು ಆಸ್ಟ್ರೋ ಅಲರ್ಟ್ ಅಂತಾನೂ ಸಹ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತುಂಬಾ ಹುಷಾರಾಗಿರಿ. ಸೊ ಶನೈಶ್ಚರನ ಟ್ರಾನ್ಸಿಟ್ ಆಗ್ತಿರುವಂಥದ್ದು ಮೀನರಾಶಿಗೆ 2025 ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಕುಂಭರಾಶಿಯಿಂದ ಮೀನರಾಶಿಯವರಿಗೆ. ಸೊ ಇದರ ಅರ್ಥ ಮಕರ ರಾಶಿಯವರಿಗೆ ಇರುವಂತಹ 7:30 ಮುಗಿಯುತ್ತೆ. ಎಸ್, ಒಂಥರ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಕುಂಭರಾಶಿಯವರಿಗೆ ಕಂಟಿನ್ಯೂಷನ್ ಇರುತ್ತೆ. ಮೀನರಾಶಿಯವರೆಗೂ ಸಹ ಆಲ್ರೆಡಿ ಒಂದು ಫೇಸ್ ಆಗಿತ್ತು, ಈಗ ಮಿಡ್ ಫೇಸಲ್ಲಿದೆ. ಇನ್ನೂ ಒಂದು 5 ಇಯರ್ಸ್ವರೆಗೂ ಖಂಡಿತ ಇರುತ್ತೆ. ಬಟ್ ಹೊಸದಾಗಿ ಪ್ರಾರಂಭ ಆಗ್ತಿರೋಂಥದ್ದು ಮೇಷರಾಶಿಯವರಿಗೆ. ಎಸ್, ಮೇಷರಾಶಿಯವರಿಗೆ ಇದು ಫಸ್ಟ್ ಸ್ಟೇಜ್ ಆಫ್ 7:30. 7:30ನೇ ಬೇರೆ. ಶನೈಶ್ಚರನ ಒಂದು ದಶಾಭುಕ್ತಿ ನಡೆಯುತ್ತೆ, ಅದೇ ಬೇರೆ. ಶನಿ ದಶಾಭುಕ್ತಿ ಬಂದು 19 ವರ್ಷಗಳಿರುತ್ತೆ. ತುಂಬ ಸರಳವಾಗಿರುವಂತಹ ಪರಿಹಾರಗಳು ತಿಳಿಸ್ಕೊಡ್ತೀನಿ. ಏನೇನೋ ಮಾಡಬೇಕಾಗತ್ತೆ, ಶನಿ ಶಾಂತಿ ಮಾಡಿಸಿ, ಅದು ಮಾಡಿಸಿ, ಇದು ಮಾಡಿಸಿ, ತುಂಬ ಜನ ಏನೇನೋ ಕನ್ಫ್ಯೂಷನ್ಸ್ ಕೊಡ್ತಿರ್ತಾರೆ. ಏನೋ ಒಂದು ಸರಳವಾಗಿ ನಾನು ಮನೇಲಿ ಯಾವುದೋ ಥರ ಒಂದು ಪರಿಹಾರ ಮಾಡೋದನ್ನು ತಿಳಿಸ್ಕೊಡಿ ಮೇಡಮ್ ಅಂತ ತುಂಬ ಜನ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿದ್ದೀರಾ. ರಿಸರ್ಚ್ ಮಾಡಿ ನಾನೊಂದು 2 ಪರಿಹಾರಗಳು ನಿಮಗೋಸ್ಕರ ತೊಗೊಂಡು ಬಂದಿದ್ದೀನಿ. ಸೊ ಅದರಲ್ಲಿ ವಿಶೇಷವಾಗಿ ಮೊದಲನೇದು ನಾನು ಇವಾಗಲೇ ತಿಳಿಸ್ಬಿಡ್ತೀನಿ, ಸೊ ದಟ್ ನಾವು ದ್ವಾದಶ ರಾಶಿ ಫಲಗಳನ್ನ ನೋಡಿ ಮತ್ತೊಂದು ಪರಿಹಾರಗಳನ್ನು ಸಹ ಚೆಕ್ ಮಾಡೋಣ. ಈ ರೀತಿಯಾದ ಒಂದು ಕುದುರೆ ಲಾಳ ಸಿಗುತ್ತೆ. ಬಹುಶಃ ತುಂಬ ಜನ ಗೊತ್ತಿರುತ್ತೆ, ಕೆಲವರೆಲ್ಲ ಪರಿಹಾರ ಮಾಡಿರ್ತೀರಾ ಇದು. ಬಟ್ ನಾನು ಇದಕ್ಕೆ ಒಂದು ವಿಶೇಷವಾಗಿರೋ ಟಿಪ್ಸ್ ಕೊಡ್ತೇನೆ. ಯೂಸ್ ಆಗಿರೋ ಕುದುರೆ ಲಾಳ ಇರಬೇಕು. ಈ ಹಾರ್ಸ್ ಶೂ ಅಂತ ಏನಿದೆ ಇದು ಉಪಯೋಗಿಸಿರುವಂಥದ್ದೇ ಇರಬೇಕು. ಶನೈಶ್ಚರನಿಗೆ ನೀವು ಯಾವುದೇ ರೀತಿಯಾದ ಪರಿಹಾರಗಳನ್ನ ಮಾಡಬೇಕು ಅಂದರೆ ಅಂಗಡಿಗಳಲ್ಲಿ ಸಿಗುತ್ತೆ, ನಿಮಗೆ ಹೊಸದಾಗಿರೋದು ಸಿಗುತ್ತೆ, ಫುಲ್ ಪ್ಯಾಕ್ಡ್ ಆಗಿರೋದು. ಕೇಳಿದ್ರೆ ಕುದುರೆ ಲಾಳ ಅಂತಾನೆ ಹೇಳ್ತಾರೆ, ಬಟ್ ಉಪಯೋಗಿಸಿರಬೇಕು. ಕರ್ಮಕಾರಕ ಶನಿ. ಸೊ ಯಾವಾಗಲೂ ಏನು ಹೇಳ್ತೀವಿ ನಾವು, ಕಷ್ಟಪಟ್ಟು ಕೆಲಸ ಮಾಡುವಂಥದ್ದು, ಕಷ್ಟಪಡುವಂಥದ್ದನ್ನೇ ನಾವು ಶನಿಗೆ ಹೆಚ್ಚಾಗಿ ಹೋಲಿಸುವಂಥದ್ದು ಜಾತಕದಲ್ಲಿ. ಈವನ್ ಜ್ಯೋತಿಷ್ಯ ಶಾಸ್ತ್ರ ಅನುಸಾರವಾಗಿ ಕರ್ಮ ಅನುಸಾರವಾಗಿ ಕರ್ಮಕ್ಕೆ ಅಧಿಪತಿ ಬರುವಂಥದ್ದು ಶನಿ. ಸೊ ಇಂಥ ಸಂದರ್ಭದಲ್ಲಿ ನೀವು ಉಪಯೋಗಿಸಿರೋವಂಥದ್ದು, ಕರ್ಮ ಅಂದ್ರೇನು, ಕೆಲಸ ಅಲ್ವಾ, ಕೆಲಸ ಮಾಡಿರೋವಂಥದ್ದು, ಉಪಯೋಗ ಆಗಿರೋಂತಹ ಕುದುರೆ ಲಾಳ ಸಿಗುತ್ತೆ ನಿಮಗೆ. ಯಾರಾದರೂ ಕುದುರೆ ಇದು ಮಾಡ್ತಿರೋಂಥವ್ರಿಗೆ ನೀವು ತಿಳಿಸ್ಕೊಟ್ರೆ ಸಿಗುತ್ತೆ. ಅಂಗಡಿಗಳಲ್ಲೂ ಈಗ ಸರ್ವೇ ಸಾಮಾನ್ಯವಾಗಿ ಸಿಗುತ್ತೆ. ಈ ಉಪಯೋಗಿಸಿರುವಂಥದ್ದನ್ನು ತರಬೇಕು. ಈಗ ಬರುವಂತಹ ಒಂದು ಟ್ರಾನ್ಸಿಟ್ಗಿಂತ ಮುಂಚಿತವಾಗಿ, ಅಕಸ್ಮಾತ್ ನೀವು ಈ ಕಾರ್ಯಕ್ರಮ ಟ್ರಾನ್ಸಿಟ್ ಆಗೋಗಿದೆ ಮೇಡಮ್, ಮಾರ್ಚ್ 29 ಮುಗಿದೋಗಿದೆ, ನಂತರ ನಾವು ನೋಡ್ತಾ ಇದ್ದೀವಿ ಅಂದರೂ ಸಹ ಖಂಡಿತ ಮಾಡ್ಬೋದು. ಬಟ್ ನೀವು ಈ 3 ರಾಶಿಯವರು ಖಂಡಿತವಾಗಿರಬೇಕು. ಕುಂಭರಾಶಿ, ಮೀನರಾಶಿ ಅಥವಾ ಮೇಷರಾಶಿಯವರು. ಟ್ರಾನ್ಸಿಟ್ ಇರುವಂಥವ್ರಿಗೆ, 7:30 ಇರುವಂಥವ್ರಿಗೆ ಮಾತ್ರ ಈ ಒಂದು ಪರಿಹಾರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಟ್ರಾನ್ಸಿಟ್ ಆಗಿ ಅದರ ಒಂದು ಫಲಗಳು ಅಂದರೆ ಸಮಸ್ಯೆಗಳಾಗುವಂಥವ್ರಿಗೆ ಈ ಒಂದು ವಿಶೇಷವಾಗಿರೋಂತಹ ಪರಿಹಾರ. ಕಪ್ಪು ಬಟ್ಟೆ ತಗೊಳ್ಳಿ. ಕಪ್ಪು ಬಟ್ಟೆಯಲ್ಲಿ ಈ ಒಂದು ಕುದುರೆ ಲಾಳವನ್ನು ಇಟ್ಟು ಅದನ್ನು ಕಟ್ಬಿಡಿ. ಸೊ ಮಾಡಬೇಕಾಗಿರುವಂತಹ ದಿನ ಶನಿವಾರ ಮಾಡಿ. ಕಪ್ಪು ಬಟ್ಟೆ ಬ್ಲ್ಯಾಕ್ ಸಿಗುತ್ತೆ ನಿಮಗೆ, ಕಾಟನ್ ಅಂಗಡಿಗಳಲ್ಲಿ ಸಿಗುತ್ತೆ. ಇದನ್ನೇ ಇಟ್ಟು ಕಟ್ಟೋಷ್ಟು ಕಟ್ ಮಾಡ್ಕೊಳ್ಳಿ. ಇದನ್ನು ಇಟ್ಟು ಆ ಬಟ್ಟೆ ಎಲ್ಲ ಕಟ್ಬಿಟ್ಟು ಕಾಣದೇ ಇರೋ ಜಾಗದಲ್ಲಿ ಅದನ್ನು ನೀವು ಮುಚ್ಚಿಡಬೇಕು. ಎಷ್ಟು ಈಸಿ ಇರುತ್ತೆ. ಏನಾಗುತ್ತೆ ಮೇಡಮ್ ಇದರಿಂದ, ನೀವು 7:30 ಏನು ಎಫೆಕ್ಟ್ಸ್ ಇದೆ, ಬ್ಯಾಡ್ ಎಫೆಕ್ಟ್ಸ್ ಇದೆ, ಅದನ್ನೆಲ್ಲ ನೀವು ಒಂದು ಕಡೆ ಮೂಟೆ ಕಟ್ಟಿ ಇಟ್ಟಂಗೆ ಅಷ್ಟು ಕೂಡ ಫಲಗಳು ನಿಮಗೆ ಸಿಗುತ್ತೆ. ಯಾವ ರಾಶಿಯವರಿಗೆ ಏನೆಲ್ಲ ಸಮಸ್ಯೆಗಳಾಗ್ಬೋದು, ಏನೆಲ್ಲ ಒಳ್ಳೆಯದಾಗುತ್ತೆ ಆಲ್ರೆಡಿ ನಾನು ನಿಮ್ಗೆ ತಿಳಿಸ್ಕೊಟ್ಟೆ. ಮೇಷರಾಶಿಯವರಿಗೆ ಈಗ 7:30. ಮೇಷರಾಶಿಯಿಂದಲೇ ಪ್ರಾರಂಭ ಮಾಡೋಣ. ಮೇಷರಾಶಿಯವರಿಗೆ 7:30 ಎಫೆಕ್ಟ್ ಈಗಿಂದ ಸ್ಟಾರ್ಟು. ಒಂದು ಕಡೆಯಿಂದ ಇದು 12ನೇ ಮನೆಯ ಒಂದು ಗೋಚಾರ ಫಲಗಳನ್ನ ಕೊಡುತ್ತೆ. ಡೆಫಿನೆಟ್ಲಿ ತುಂಬ ಲಾಸಸ್ ಆಗುತ್ತೆ. ಯಾವುದಾದ್ರೂ ಬೇರೆ ಕಡೆ ನೀವು ಹೂಡಿಕೆ ಮಾಡಿದರೆ, ಇನ್ವೆಸ್ಟ್ಮೆಂಟ್ಸ್ ಮಾಡಿದರೆ, ಬೇರೆ ಏನಾದರೂ ಒಂದು ಕರೆನ್ಸೀಸು ಅಥವಾ ಏನೋ ಒಂದು ಸ್ಟಾಕ್ ಮಾರ್ಕೆಟ್ ಅಂತೆಲ್ಲ ಹೇಳಿ ನೀವು ಇನ್ವೆಸ್ಟ್ಮೆಂಟ್ಸ್ ಮಾಡಿದ್ದಂದರೆ ಖಂಡಿತ ಈ ಒಂದು ಟ್ರಾನ್ಸಿಟ್ಗಿಂತ ಮುಂಚೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡಿ, ತೊಗೊಂಡ್ಬಿಡಿ. ಸ್ಟಕ್ ಆಗುತ್ತೆ. ಇಲ್ಲ ಅಂದರೆ ಏನಾಯಿತು ಮೇಡಮ್ ನಾನು ಮಾಡಿಲ್ಲ ಅದನ್ನು ಅಂತಂದರೆ ಖಂಡಿತ ನಿಮ್ಗೆ ಅದು ಸ್ಟಕ್ ಆಗುತ್ತೆ. ನಾನು ಇನ್ನೂ ಒಂದು ಸರಳವಾಗಿರೋಂಥ ಪರಿಹಾರ ಎಂಡ್ ಆಫ್ ದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲ ರಾಶಿಯವರು ಅದನ್ನು ನೀವು ಫಾಲೋ ಮಾಡಬಹುದು. ಮತ್ತು ಮೇಷರಾಶಿಯವರಿಗೆ ಇನ್ನೊಂದು ಇಂಪಾರ್ಟೆಂಟು, ಹೆಲ್ತ್ ಇಶ್ಯೂಸ್ ಆಗಬಹುದು. ಕಣ್ಣಿಗೆ ಸಮಸ್ಯೆ ಆಗುವಂಥದ್ದು, ವಾಟರಿ ಐಸ್ ಅಂತ ಹೇಳ್ತಾರೆ, ಅಥವಾ ಕಣ್ಣು ಇರಿಟೇಟ್ ಆಗ್ತಿರುತ್ತೆ, ಕಣ್ಣು ಉಜ್ಕೊಳ್ಬೇಕು ಅಂತ ಅನಿಸ್ತಿರುತ್ತೆ, ಕಣ್ಣು ಇರಿಟೇಟ್ ಆಗ್ತಿರುತ್ತೆ. ವಾಟರ್ ಐಸ್ ಏನೂ ಆಗಿಲ್ಲ, ಏನೂ ಸಮಸ್ಯೆ ಇಲ್ಲ ಅಂದ್ರೂ ಸಹ ನಿಮ್ಗೆ ಆ ಒಂದು ಪ್ರಾಬ್ಲಮ್
ಕಾಡ್ತಿರುತ್ತೆ. ಕಾಲಿಗೆ ಏನಾದರೂ ಏಟ್ ಆಗುವಂಥದ್ದು, ಇಂಜುರೀಸ್ ಆಗುವಂಥದ್ದು, ಅಥವಾ ನೀವು ಎಡವಿ ಬೀಳುವಂಥದ್ದು, ಅಥವಾ ಯಾವುದೋ ಒಂದು ರೀತಿಯಲ್ಲಿ ಇಂಜುರೀಸ್ ಆಗುತ್ತೆ. ಮೇಷರಾಶಿಯವರಿಗೆ 12ನೇ ಮನೆಯ ಒಂದು ಗೋಚರ ಇರೋದ್ರಿಂದ ಮೇಷರಾಶಿಯವರು ಈ ಒಂದು ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ನಾನು ಸರಳವಾಗಿರುವಂಥ ಪರಿಹಾರ ಎಂಡ್ ಆಫ್ ದ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೇದಂತಾನೆ ಹೇಳ್ಬೋದು. 11ನೇ ಮನೆಯ ಒಂದು ಟ್ರಾನ್ಸಿಟ್. ಸೊ ಹಾಗಾಗಿ ಬೇರೆ ಎಲ್ಲ ಒಂದು ಅನ್ನೋನ್ ಸೋರ್ಸಸ್ಸಿಂದಲೂ ಕೂಡ ನಿಮಗೆ ಫಂಡ್ಸ್ ಬರುವಂಥದ್ದು ಒಂದು ಸ್ವಲ್ಪ ಇರೋದ್ರಲ್ಲಿ ಎಲ್ಲ ಒಳ್ಳೆ ರಾಶಿ, ಒಳ್ಳೆ ಫಲಗಳು ಯಾವುದು ಈ ಒಂದು 7.5 ಎಫೆಕ್ಟ್ ಇಂದ ಅಂದರೆ ವೃಷಭ ರಾಶಿಯವರಿಗೆ ಅಂತಾನೆ ಹೇಳ್ಬೋದು. ಪ್ರಮೋಷನ್ಸ್ ಆಗುವಂಥದ್ದು, ಆನ್ಸೆಟ್ಗೆ ಹೋಗುವಂಥದ್ದು, ಬೇರೆ ದೇಶಕ್ಕೆ ಹೋಗುವಂಥದ್ದು, ಕಳಿಸ್ಕೊಡುವಂಥದ್ದು, ಅಥವಾ ಅದರಿಂದ ನಿಮಗೆ ಫಲಗಳು ಸಿಗುವಂಥದ್ದು ಕೂಡ ಎಲ್ಲಾನು ನಿಮಗೆ ಬೆನಿಫಿಟ್ಸ್ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಓಕೆ, ಸ್ವಲ್ಪ ಮಟ್ಟಿಗೆ ಪ್ರಮೋಷನ್ಸ್ ವಿಚಾರವಾಗಿ, ಕೆರಿಯರ್ ವಿಚಾರವಾಗಿ ಎಲ್ಲಾನು ಸ್ವಲ್ಪ ಪರವಾಗಿಲ್ಲ ಅಂತ ಹೇಳ್ಬೋದು. ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಇರೋಂಥವ್ರಿಗೆ ನಾನು ಸ್ವಲ್ಪ ಜಾಸ್ತಿ ಎನ್ಲಾರ್ಜ್ ಮಾಡಿ ಹೇಳ್ತೀನಿ. ಸ್ವಲ್ಪ ಪರವಾಗಿಲ್ಲ ಅನ್ನೋರಿಗೆ ನಾನು ಹಾಗೆ ವಿಚಾರ ತಿಳಿಸ್ಕೊಡ್ತೀನಿ. ಪರಿಹಾರ ನಿಮಗೆ ಎಂಡ್ ಆಫ್ ದ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಕರ್ಕಾಟಕ ರಾಶಿಯವರೆಗೂ ಸಹ ಅದು ಕೂಡ ವೆರಿ ಗುಡ್ ಅಂತಾನೆ ಹೇಳ್ಬೋದು. ಹೇಗೆ ವೃಷಭ ರಾಶಿಯವರಿಗೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ, ಅದೇ ರೀತಿಯಲ್ಲೇ ಕರ್ಕಾಟಕ ರಾಶಿಯವರೆಗೂ ತುಂಬ ಚೆನ್ನಾಗಿದೆ. ಬಟ್ ಎಗೇನ್ ದಶಾಭುಕ್ತಿ ನಡೀತಿರ್ಬೇಕಾ ಮೇಡಮ್? ಏನಿಲ್ಲ, ಬಟ್ ನಿಮ್ಮ ಜಾತಕಗಳಲ್ಲಿ ಯಾವ ಕಡೆ ಪ್ಲೇಸ್ಮೆಂಟ್ಸ್ ಇರುತ್ತೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸಾಧ್ಯ ಆದರೆ ನೀವು ಒಂದ್ಸಲ ವಿಶ್ಲೇಷಣೆ ಮಾಡ್ಕೊಳ್ಳೋದು ಒಳ್ಳೆಯದು. ಯಾಕೆಂದರೆ ಆಸ್ಟ್ರೋ ಅಲರ್ಟ್ ಇರೋದ್ರಿಂದ ಯಾವ ರಾಶಿಯವರಿಗೆ ತುಂಬ ಜನಕ್ಕೆ ಇದು ಜಾಬ್ ಹೋಗೋದು ಇದೆ, ತುಂಬ ಜನಕ್ಕೆ ಕೆಲಸ ಕಾರ್ಯಗಳಲ್ಲಿ ಸಮಸ್ಯೆ ಆಗುವಂಥದ್ದಿದೆ. ನಾನೇನು ಕರ್ಕಾಟಕ ರಾಶಿ ಅಂತ ಹೇಳ್ತಿಲ್ಲ, ಬಟ್ ಸುಮಾರಾಗಿ ಇನ್ಫ್ಯಾಕ್ಟ್ ನೀವು ನೋಡ್ಬೋದು ವರ್ಲ್ಡ್ ವೈಡ್ ಅಲ್ಲೂ ಸಹ ಈ ಒಂದು ಟ್ರಾನ್ಸಿಟ್ಸ್ ಆಗ್ತಿರೋಂಥದ್ದು ತುಂಬ ಎಫೆಕ್ಟ್ ಆಗ್ತಿದೆ. ಸ್ಪೆಷಲಿ ಹೇಳಬೇಕು ಅಂದರೆ US ಅಲ್ಲಿರೋಂಥವ್ರಿಗೆಲ್ಲರಿಗೂ ತುಂಬಾ ಪ್ರಾಬ್ಲಮ್ ಇದೆ. ಸೊ ಬಿ ವೆರಿ ವೆರಿ ಕೇರ್ಫುಲ್. ಕೆಲಸಗಳು ಕಳ್ಕೊಳ್ಳೋಂಥದ್ದು ತುಂಬ ಹೆಚ್ಚಾಗಿ ತೋರಿಸ್ತಾ ಇದೆ. ಸೊ ಇಲ್ಲಿಂದ ಹೇಗೋ ಹೋಗಿದ್ದೀರಾ, ನೀವು ಸೆಟ್ಲ್ ಆಗಿದ್ದೀರಾ ಅನ್ನೋರಂತೂ ತುಂಬ ಕೇರ್ಫುಲ್ ಆಗಿರಿ. ಅದರಲ್ಲೂ ಕೆಲಸಕ್ಕೆ ಹೋಗ್ತಿರೋಂಥವ್ರು, ಈವನ್ ಗೌರ್ಮೆಂಟ್ ಜಾಬ್ ಅಂತಂದ್ರೂ ಕೂಡ ಯಾವುದೇ ರೀತಿ ಸೇಫ್ಟಿ ಇಲ್ಲ ಅಲ್ಲಿ. ಸೊ ಈವನ್ ಗೌರ್ಮೆಂಟ್ ಜಾಬಲ್ಲಿರೋರ್ಗೂ ಕೂಡ ಕೆಲಸದಿಂದ ತೆಗ್ದಾಕ್ತಾ ಇದ್ದಾರೆ. ಇನ್ನು ಪ್ರೈವೇಟ್ ಜಾಬ್ಗೆ ಏನು ಹೇಳೋಕ್ಕಾಗುತ್ತೆ ನಮಗೆ ಗೊತ್ತಿಲ್ಲ. ಯಾಕೆಂದರೆ ಯಾವಾಗ ಏನು ಬೇಕಾದ್ರೂ ಡಿಸಿಷನ್ಸ್ ಆಗ್ಬೋದು, ಇಂಡಿಯನ್ಸ್ನ ಯಾವಾಗ ಬೇಕಾದರೂ ಕೂಡ ಹೊರ ಹಾಕಬಹುದು ಚಾನ್ಸಸ್ ಜಾಸ್ತಿ ಇದೆ. ಈಗ ಪ್ರೆಸಿಡೆಂಟ್ ಚೇಂಜ್ ಆಗಿರೋದು ಕೂಡ ವರ್ಲ್ಡ್ ವೈಡ್ ಈ ಟ್ರಾನ್ಸಿಟ್ ತುಂಬ ಎಫೆಕ್ಟ್ ಆಗುತ್ತೆ. ಅದಕ್ಕೆ ಹೇಳಿದ್ದು ಆಸ್ಟ್ರೋ ಅಲರ್ಟ್ 29 ತುಂಬ ಕೇರ್ಫುಲ್ ಆಗಿರಿ. ಸಿಂಹ ರಾಶಿಯವರಿಗೆ ಅಷ್ಟೇನು ಒಳ್ಳೆಯದಿಲ್ಲ, ತುಂಬಾ ಪ್ರಾಬ್ಲಮೆಟಿಕ್ ಇದೆ. ಜೊತೆಗೆ ಹೆಲ್ತ್ ಇಶ್ಯೂಸು ಕೂಡ. ಮತ್ತು ತಂದೆಗೆ, ಸಿಂಹ ರಾಶಿಯಲ್ಲಿ ಹುಟ್ಟಿರುವಂಥವರ ಅವರ ತಂದೆಗೆ ಆರೋಗ್ಯಕ್ಕೆ ಸಮಸ್ಯೆ ಆಗಬಹುದು, ಆಯುಷ್ಯಗೆ ಪ್ರಮಾದ ಆಗ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಓಕೆ ಅಂತಲೂ ಹೇಳ್ಬೋದು. ಒಂಥರ ಪಾರ್ಷಿಯಲಿ ನಾಟ್ ಓಕೆ, ನಾಟ್ ಗುಡ್, ನಾಟ್ ಬ್ಯಾಡ್ ಅಂತೀವಲ್ಲ, ಆ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ಸ್ನ ಖಂಡಿತ ಈ ಒಂದು ಕಂಪ್ಲೀಟಾಗಿ 29 ಮೇ 19 ಯಾವುದೋ ರೀತಿಯಾದ ಹೊಸ ಇನ್ವೆಸ್ಟ್ಮೆಂಟ್ಸ್ ಅಂತೂ ಖಂಡಿತ ಬೇಡ. ಹೊಸದಾಗಿ ಗೊತ್ತಿಲ್ಲದಿರೋಂಥದ್ದು ಆಲ್ರೆಡಿ ನಡೀತಾ ಇದೆ ಮೇಡಮ್ ನಮ್ಮ ಬಿಸ್ನೆಸ್, ನಾವು ಮಾಡ್ಬೋದಾ? ಖಂಡಿತ ಮಾಡ್ಕೊಳ್ಳಿ. ಹೊಸದಾಗಿ ಏನಾದರೂ ಮಾಡುವಂಥದ್ದು, ಹೊಸ ಜಾಗ ಖರೀದಿ ಮಾಡುವಂಥದ್ದು, ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಒಂದು ತಿಂಗಳಷ್ಟರ ಮಟ್ಟಿಗೆ ಆ ಪೀರಿಯಡ್ ಇದೆಲ್ಲ. ಇವಾಗ ಏನಿದ್ರು ಗ್ರಹಣಗಳು ಇರೋದು, ಮತ್ತು ಎಲ್ಲ ಗ್ರಹಗಳು ಒಂದೇ ಮನೆಯಲ್ಲಿ ಕೂಡ್ಕೊಂಡಿದ್ದಾಗ ನಿಮ್ಗೆ ಅದರ ಫಲಗಳು ಪಾಸಿಟಿವ್ ಆಗಿ ಹೆಚ್ಚಾಗಿ ಕಾಣೋದಿಲ್ಲ. ಕೆಲವ್ರಿಗಿದೆ, ಬಟ್ ಅದು ಯಾರು ಲಕ್ಕಿ ಪರ್ಸನ್ಸ್ ಅಂತ ನೀವು ಜಾತಕಗಳನ್ನ ವಿಶ್ಲೇಷಣೆ ಮಾಡಿಸ್ಕೊಂಡು ನೀವು ಖಂಡಿತ ಮುಂದುವರ್ಸ್ಕೊಳ್ಳಿ, ತೊಂದರೆ ಏನೂ ಇಲ್ಲ. ನೆಕ್ಸ್ಟ್ ತುಲಾ ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಅಂತ ಹೇಳ್ಬೋದು. ಯಾರಾದರೂ ನಿಮಗೆ ಮಿಸ್ಗೈಡ್ ಮಾಡ್ತಾರೆ, ಹಿತಶತ್ರುಗಳು ಜಾಸ್ತಿ ಆಗಬಹುದು. ಏನೋ ಒಂದು ಹೂಡಿಕೆ ಅಂತಲೇ ಅಲ್ಲ, ಈವನ್ ಯಾವ್ದಾದ್ರು ನೀವು ಕೆಲಸ ಕಾರ್ಯಗಳಲ್ಲೂ ಅಷ್ಟೇ, ಏನೋ ಒಂದು ಹೊಸ ಮನೆ ಕಟ್ಟಿಸ್ತಾ ಇದ್ದೀರಾ, ಕಾಂಟ್ರಾಕ್ಟರ್ ಇರ್ಬೋದು, ಅಥವಾ ಕೆಲಸ ಮಾಡ್ತಿರೋಂಥವ್ರೆ ಏನೋ ಒಂದು ವೇಸ್ಟ್ ಖರ್ಚು ಮಾಡಿಬಿಡೋವಂಥದ್ದು, ಎಕ್ಸ್ಟ್ರಾ ಖರ್ಚು ಮಾಡಿಬಿಡೋವಂಥದ್ದು, ಅಥವಾ ನಿಮ್ಮ ಬಂಡವಾಳಕ್ಕೆ ಏನೋ ಒಂದು ರೀತಿಯಲ್ಲಿ ಸಮಸ್ಯೆ ಆಗುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ. ವೃಶ್ಚಿಕ ರಾಶಿಯವರಿಗೆ ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ಸ್ಟಾಕ್ ಮಾರ್ಕೆಟಲ್ಲಿ ಇರೋಂಥವ್ರು, ಸ್ಟಾಕ್ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಿರೋಂಥವ್ರಿಗೆ ಚೆನ್ನಾಗಿದೆ, ಒಳ್ಳೆ ಟೈಮು. ಅದು ಬಿಟ್ಟು ಈವನ್ ಜಾಗ ಖರೀದಿಗೂ ಒಳ್ಳೆ ಅವಕಾಶ ತೋರಿಸ್ತಿದೆ ಈ ಒಂದು ಶನಿಯ ಟ್ರಾನ್ಸಿಟ್. ಶನಿಶ್ಚರನ್ ಟ್ರಾನ್ಸಿಟ್ ಯಾವಾಗಲೂ ಕೆಟ್ಟದೆ ಅಂತಾನೆ ಇಲ್ಲ. ಆ 3 ರಾಶಿಗಳು ತುಂಬ ಕೇರ್ಫುಲ್ ಆಗಿರಬೇಕು, ಯಾಕಂದರೆ 7.5 ನಡೀತಿರೋದ್ರಿಂದ. ಅದು ಬಿಟ್ಟು ಬೇರೆ ರಾಶಿಯವರುಗಳಿಗೆಲ್ಲ ಕೆಲವು ಕಡೆ ಅದು ಪಂಚಮ ಶನಿಯಾಗಿ ಕಾಣಿಸ್ಕೊಳ್ಬಹುದು, ಕೆಲವರಿಗೆ ಅಷ್ಟಮ ಶನಿಯಾಗಿ ಕಾಣಿಸ್ಕೊಳ್ಬಹುದು. ಸೊ ಯಾರಿಗೇನು ಸಮಸ್ಯೆ ಆಗುತ್ತೆ, ಆ ಒಂದು ಗ್ರಹಗಳು ಆ ರಾಶಿಯವರು ಸ್ವಲ್ಪ ಕೇರ್ಫುಲ್ ಆಗಿದ್ದು ಅದಕ್ಕೆ ಯಾವ್ದು ರೀತಿಯಾದ ಪರಿಹಾರಗಳು ಬೇಕೋ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಧನಸ್ಸು ರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಹಿತಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಆದರೂ ಕೂಡ ಒಳ್ಳೆ ನೇಮ್ ಅಂಡ್ ಫೇಮ್ ಖಂಡಿತ ನಿಮಗೆ ಬಂದೇ ಬರುತ್ತೆ. ಮಕರ ರಾಶಿಯವರಿಗೆ ನಾನು ಆಲ್ರೆಡಿ ತಿಳಿಸ್ಕೊಟ್ಟೆ, 7.5 ಮುಗೀತಿದೆ. ಸೊ ಒಳ್ಳೆ ಸಮಯ ಅಂತ ಹೇಳ್ಬೋದು, ಆದರೂ ಕಂಪ್ಲೀಟ್ ಆಗಿ ಬೇಡ. ಮೇ ಅಥವಾ ಜೂನ್ ಜುಲೈ ಆಗೋಗ್ಲಿ, ನಂತರ ನಿಮಗೆ ಒಳ್ಳೆ ಸಮಯ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಕುಂಭರಾಶಿಯವರು ಆಲ್ರೆಡಿ ಒಂದು ಫೇಸ್ ಆಫ್ ಶನಿಯ ಒಂದು ಟ್ರಾನ್ಸಿಟ್ನ ಮುಗಿಸ್ಕೊಳ್ತಾ ಇದ್ದೀರಾ. ಸೊ ಈಗ ಮಿಡ್ ಫೇಸ್ ಆಗುತ್ತೆ. ಯೂಶಲಿ 7.5 ಅನ್ನೋಂಥದ್ದು ಏನಿರುತ್ತೆ, ಫಸ್ಟ್ ಫೇಸಲ್ಲಿ ನಿಮಗೆ ತುಂಬ ಪ್ರಾಬ್ಲಮ್ಸ್ ಕೊಡುತ್ತೆ, ತುಂಬ ಸಮಸ್ಯೆಗಳು, ರಿಲೇಷನ್ಸ್ ಇಶ್ಯೂಸ್ ಇರ್ಬೋದು, ಫ್ಯಾಮಿಲಿ ರಿಲೇಟೆಡ್ ಇಶ್ಯೂಸ್ ಇರಬಹುದು, ಖರ್ಚುಗಳು ಎಲ್ಲಿ ಹೋಗ್ತಿದೆ ಮೇಡಮ್, ನಾವು ಸಂಪಾದನೆ ಮಾಡ್ತಿರೋದು ಗೊತ್ತಾಗ್ತಿಲ್ಲ, ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿ ಇರೋದಿಲ್ಲ. ಅಂದರೆ ಒಂದು ಕಡೆ ಜಾಯ್ನ್ ಆಗಿರ್ತೀರಾ, ಜಾಬ್ ಇರೋಲ್ಲ ಅಂತಿಲ್ಲ, ಜಾಯ್ನ್ ಆಗಿರ್ತೀರಾ, ಜಾಬ್ ನಡೀತಿರುತ್ತೆ, ಬಟ್ ಸ್ಟಿಲ್ ಏನಂದರೆ ಅಲ್ಲೊಂದೇನೋ ಸ್ಯಾಟಿಸ್ಫ್ಯಾಕ್ಷನೇ ಅನಿಸ್ತಿರಲ್ಲ, ಏನೋ ಕಿರಿಕು, ಏನೋ ಸಮಸ್ಯೆಗಳಾಗ್ತಿರುತ್ತೆ. ಬಟ್ ಈಗ ಮಿಡ್ ಫೇಸಿಗೆ ಬಂದಮೇಲೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗ್ಬೋದು, ಬಟ್ ಹಂಗಂತ ಹೇಳಿ 0 ಏನೂ ಆಗೋದಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ, ಪರವಾಗಿಲ್ಲ ಅಂತ ಹೇಳ್ಬೋದು. ಈಗ ಟ್ರಾನ್ಸಿಟ್ ಆದಮೇಲೆ ನನಗೆ ಪರವಾಗಿಲ್ವಾ ಮೇಡಮ್ ಅಂತ. ಬಟ್ ಅಷ್ಟರಲ್ಲೇ ಒಂದು ಸ್ವಲ್ಪ ದಿನಗಳಲ್ಲಿ ಏನಾಗುತ್ತೆ, ಮತ್ತೆ ರಾಹು ಕುಂಭಕ್ಕೆ ಬಂದ ಮೇಲೆ
ಸಮಸ್ಯೆಗಳು ಮತ್ತೆ ಕುಂಭರಾಶಿಯವರಿಗೆ ಬಂದೇ ಬರುತ್ತೆ. ಬಿ ವೆರಿ ಕೇರ್ಫುಲ್. ಮೀನರಾಶಿಯವರಿಗೆ ಸ್ವಲ್ಪ ಈ 1-1.5 ತಿಂಗಳಂತೂ ದಯವಿಟ್ಟು ಯಾವುದೇ ಕೆಲಸ ಕಾರ್ಯಗಳು, ಯಾಕೆಂದರೆ ಒಂದು ರಾಶಿ ಒಂದು ಗ್ರಹಕ್ಕೆ ನೀವು ಒಂದು ಪರಿಹಾರ ಮಾಡೋಕ್ಕೆ ಹೋದರೆ ಮತ್ತೊಂದು ಗ್ರಹಗಳ ಸಮಸ್ಯೆ ಇರುತ್ತೆ. ನೀವೆಲ್ಲ ಆದಷ್ಟು ನವಗ್ರಹ ಶಾಂತಿ ಮಾಡಿಸೋದು ತುಂಬ ಒಳ್ಳೆಯದು, ಸಾಧ್ಯ ಆಯಿತು ಅಂದರೆ. ಇಲ್ಲ ಅಂತಂದರೆ ವಿಶೇಷವಾಗಿ ನಾನು ಹೇಳ್ತಿರೋಂತಹ ಎಲ್ಲ ರಾಶಿಯವರು ಫಾಲೋ ಮಾಡ್ಬೋದು. ಆಲ್ರೆಡಿ ನೋಡಿರ್ತೀರ ನೀವು ನನ್ನ ಕಾರ್ಯಕ್ರಮದಲ್ಲಿ ಈ ರೀತಿಯಾದೊಂದು ಕರಂಗುಲಿ ಮಾಲ ಅಂತ ನಾನು ಹೇಳ್ತಾ ಇದ್ದೀನಿ. ತುಂಬ ವಿಶೇಷವಾಗಿರುವಂಥದ್ದು, ತುಂಬ ಅಂದರೆ ಹೇಳ್ತಾರಲ್ಲ ಅಥೆಂಟಿಕ್ ಆ್ಯಂಡ್ ವೆರಿ ವೆರಿ ಬೆನಿಫಿಷಿಯಲ್. ಏನು ಮಾಡುತ್ತೆ ಮೇಡಮ್, ಮೇಯ್ನಾಗಿ ತುಂಬ ಜನಗಳಿಗೆ ಸಮಸ್ಯೆ ಆಗುತ್ತದೆ, ಕಣ್ಣು ದೃಷ್ಟಿ ಆಗುತ್ತೆ, ಫೈನಾನ್ಷಿಯಲ್ ಲಾಸಸ್ ಆಗುತ್ತೆ. ನೀವು ತುಂಬ ಜನ ಹಾಕೊಂಡಿರೋದು ಸಹ ನೋಡಿರ್ತೀರ ಈ ರೀತಿಯಾದ ಒಂದು ಕರಂಗುಲಿ ಮಾಲ ಅಂತ ಹೇಳಿ. ನಾನು ಆಲ್ರೆಡಿ ಬೇರೆ ಕಾರ್ಯಕ್ರಮಗಳಲ್ಲೂ ತಿಳಿಸಿದ್ದೀನಿ. ಇದು ಮಾಲೆಯ ರೀತಿಯಲ್ಲಿ ಹಾಕ್ಕೊಳ್ಬೋದು, ಅಂದರೆ ಕತ್ತಿಗೆ ನೀವು ಧರಿಸ್ಕೋಬೋದು. ನಾನು ಇನ್ಫ್ಯಾಕ್ಟ್ ನೋಡ್ಬೋದು ಬ್ರೇಸ್ಲೆಟ್ ರೀತಿಯಲ್ಲೂ ನಾನು ಹಾಕ್ಕೊಂಡಿದ್ದೀನಿ. ಸೊ ಈ ರೀತಿ ಬ್ರೇಸ್ಲೆಟ್ ರೀತಿಯಲ್ಲೂ ಹಾಕ್ಕೊಳ್ಬೋದು. ಎರಡೂ ರೀತಿಯಲ್ಲೂ ತುಂಬ ಬೆನಿಫಿಟ್ ಆಗುತ್ತೆ. ತುಂಬ ಜನ ಈಗಾಗಲೇ ತೊಗೊಂಡಿರೋಂಥವ್ರು, ಕನ್ಸಲ್ಟೇಷನ್ ಇತ್ತು ತೊಗೊಂಡಿರೋಂಥವ್ರು, ಇಲ್ಲದೇ ಇರೋ ತೊಗೊಂಡಿರೋಂಥವ್ರು ಕೂಡ ಎಲ್ಲರೂ ತುಂಬ ಪಾಸಿಟಿವ್ ಕಮೆಂಟ್ಸ್ ಕೊಡ್ತಾ ಇದ್ದಾರೆ. ಹಾಕೊಂಡ್ಮೇಲಿಂದ ತುಂಬ ನೆಮ್ಮದಿ ಅನಿಸ್ತಾ ಇದೆ ಮೇಡಮ್. ಈವನ್ ಕೆಟ್ಟ ಕಣ್ಣು ದೃಷ್ಟಿಗಳು ಇವೆಲ್ಲನೂ ಕೂಡ ಇದರಲ್ಲಿ ಅಬ್ಸರ್ವ್ ಮಾಡ್ಕೊಳುತ್ತೆ. ಎಷ್ಟೋ ಜನ ಹೇಳ್ತಾರೆ ಕಲರ್ ಕೂಡ ಚೇಂಜ್ ಆಗಿದೆ ಮೇಡಮ್ ನನಗೆ ಈ ಕರಂಗುಲಿ. ಆ್ಯಕ್ಚುಲಿ ಇದು ವುಡ್ ಬೀಡ್ಸ್, ಅಂದರೆ ಒಂದು ಕರಂಗುಲಿ ಅಂತ ಹೇಳಿ ಒಂದು ವುಡನ್ ಬೀಡ್ಸ್. ಬಟ್ ಸ್ಟಿಲ್ ಕಣ್ಣು ದೃಷ್ಟಿ ಬಿದ್ದಾಗ ಏನಾಗುತ್ತೆ, ತುಂಬ ಜನಗಳಿಗೆ ಇದು ಡಿಫ್ರೆಂಟಾಗಿ ಅಪಿಯರ್ ಆಗಿರುತ್ತೆ. ಇಮಿಡಿಯೇಟಾಗಿ ಚೇಂಜ್ ಮಾಡಿ ಹೊಸದಾಗಿ ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಮಾಡಬೇಕು ಅಂತ. ಬಟ್ ಇದು ಸಾತಿ ಎಲ್ಲ ನಡೀತಾ ಇರೋಂಥವ್ರಿಗೂ, ಎಲ್ಲ ರಾಶಿಯವ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರೋಂಥದ್ದು, ತುಂಬ ಅವಶ್ಯಕವಾಗಿ ಬೇಕಿರೋಂಥದ್ದು. ಈಸಿಯಾಗಿ ನಿಮಗೇನು ಇದು ಕಾಸ್ಟ್ಲಿ ಆಗೋದಿಲ್ಲ, ತುಂಬಾ ಕಡಿಮೆಗೆ ಸಿಗುತ್ತೆ. ನೀವು ಕಾಣ್ತಿರೋ ನಂಬರ್ಸ್ ನಮ್ಮ ಸ್ಟಾಫ್ ಹತ್ರ ಕಾಲ್ ಮಾಡಿ ಕೇಳ್ಕೊಳ್ಳಿ, ಅವ್ರು ಕಳಿಸ್ಕೊಡ್ತಾರೆ. ಯಾವತ್ತು ಹಾಕೊಳ್ಬೇಕು ಕೇಳ್ಕೊಳ್ಳಿ, ಅದು ಒಳ್ಳೆ ವಿಶೇಷವಾಗಿರೋ ದಿನದಲ್ಲಿ ಅದನ್ನು ಹಾಕೊಳ್ಳಿ. ಇವನ್ ನೀವು ಆ್ಯಸ್ ಅ ಬ್ರೇಸ್ಲೆಟ್ ರೀತಿಯೆಲ್ಲ ಹಾಕ್ಕೊಳ್ಬೋದು. ಆ್ಯಕ್ಚುಲಿ ಹೆಣ್ಮಕ್ಳು ಲೆಫ್ಟಲ್ಲಿ ಹಾಕ್ಕೊಳ್ಳಿ, ಗಂಡು ಮಕ್ಕಳು ರೈಟಲ್ಲಿ ಹಾಕ್ಕೊಳ್ಳಿ. ನಾನು ನಿಮ್ಗೆ ಜಸ್ಟ್ ತೋರಿಸೋದಕ್ಕೆ ನಾನು ರೈಟಲ್ಲಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಅಷ್ಟು ಸಮಾಧಾನವಾಗಿರುತ್ತೆ. ಈವನ್ ಬ್ಲಡ್ ಇದು ಕೂಡ ಅಂದರೆ ನಿಮಗೆ ತುಂಬ ಹೈ BP, ಲೋ BP ಆಗ್ತಿರುತ್ತೆ, ವೇರಿಯೇಷನ್ಸ್ ಜಾಸ್ತಿ ಆಗ್ತಿರುತ್ತೆ. ತುಂಬ ಜನಗಳಿಗೆ ಹೆಲ್ತ್ ವಿಚಾರವಾಗಿ, ಫಿನಾನ್ಷಿಯಲ್ ಥಿಂಗ್ಸಲ್ಲಿ, ಮತ್ತು ಈವನ್ ರಿಲೇಷನ್ಶಿಪ್ಸಲ್ಲಿ ಅಂದರೆ ತುಂಬ ಜಗಳಗಳಾಗ್ತಿರುತ್ತೆ ಮೇಡಮ್. ಏನೋ ಸಣ್ಣದಕ್ಕೂ ಮನೇಲಿ ಕಿರಿಕಿರಿ ಜಗಳಗಳು ಎಲ್ಲನೂ ಕೂಡ ನಿಮ್ಗೆ ಕಡಿಮೆ ಆಗುತ್ತೆ. ಈಗ ಸಾತಿ ತುಂಬ ಪೇಷನ್ಸ್ ಎಲ್ರಿಗೂ ಕಡಿಮೆ ಆಗ್ತಿರುತ್ತೆ. ಒಂಥರ ಯಾವಾಗಲೂ ಜಗಳ, ಯಾವಾಗಲೂ ಕೋಪ ಜಾಸ್ತಿ, ಒಂಥರ ಏನೂ ನೆಮ್ಮದಿನೇ ಇಲ್ಲ ಮೇಡಮ್. ಎಲ್ಲ ಇದೆ ನಮಗೆ ಲೈಫಲ್ಲಿ, ಪ್ರತಿಯೊಂದು ಇದೆ. ಬಟ್ ಏನೋ ಸಣ್ಣದಕ್ಕೂ ಮನೇಲಿ ನಾವು ಜಗಳ ಮಾಡ್ತಿರ್ತೀವಿ. ಇವೆಲ್ಲ ತುಂಬ ಅವಶ್ಯಕತೆ ಇರುತ್ತೆ. ಸೊ ದಯವಿಟ್ಟು ಇದನ್ನೆಲ್ಲ ಉಪಯೋಗಿಸ್ಕೊಳ್ಳಿ, ಇದರಿಂದ ಫಲಗಳನ್ನ ತಗೊಳ್ಳಿ ಅಂತ ನಾನು ಸಹ ಆ ಶನೇಶ್ವರನಲ್ಲಿ ಬೇಡ್ಕೊಳ್ತೀನಿ. ನಿಮ್ಗೆಲ್ರಿಗೂ ಒಳ್ಳೇದಾಗಲಿ. ಸಾತಿ ಎಫೆಕ್ಟ್ಸ್ ನಿಮ್ಗೆಲ್ರಿಗೂ ಒಳ್ಳೆಯ ಬೆನಿಫಿಟ್ಸ್ ಕೊಡಲಿ, ಕರ್ಮಾನುಸಾರವಾಗಿ ಕೊಟ್ಟರು ಸಹ ಒಳ್ಳೆಯದನ್ನೇ ಕೊಡಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಕಾರ್ಯಕ್ರಮ ಮುಗಿಸೋಣ. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಧನ್ಯವಾದ.